ನಾನು ಬೆಳಿಗ್ಗೆನೆ ಚಿಕ್ಕನಾಯಕನಹಳ್ಳಿ ಇದು ಚಿಕ್ಕಬಳ್ಳಾಪುರ ಹೇಳ್ರಪ್ಪ ಎಲ್ಲ ರಾತ್ರಿ ಹೇಳಿದ್ದೀನಲ್ಲ ಇನ್ನೇನು. ಯಡಿಯೂರಪ್ಪನವರು ಭೇಟಿಯಾಗಿದ್ದೀರಾ, ಟಿಕೆಟ್ ಕೂಡ ಸಿಕ್ಕಿದೆ, ತಮ್ಮ ನಿರೀಕ್ಷೆ ಅಂತ? ನನಗೆ ನಿರೀಕ್ಷೆ ಅಂತ ಅಲ್ಲಪ್ಪ, ಎಲ್ಲ ಒಂದ್ ಕಡೆ ಎರಡು ಕಡೆ ಸೋತಿದ್ವಿ. ಅದನ್ನ ಹೈಕಮಾಂಡು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಒಬ್ಬ ಕೆಲಸಗಾರ ಮನೇಲಿ ಕುತ್ಕೊಳ್ಳೋದು ಬೇಡ ಅನ್ನೋ ತೀರ್ಮಾನ ಮಾಡಿ ಮತ್ತೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ತುಮಕೂರಿಗೂ ನನಗೂ ಸುಮಾರು ಒಂದು 45-50 ವರ್ಷದ ಅವಿನಾಭಾವ ಸಂಬಂಧ. ನಮ್ಮ ಲಕ್ಷ್ಮೀನಾರಾಯಣ ಸಾಹೇಬರು ನನ್ನ ಪಕ್ಕದಲ್ಲೇ ನಿಂತವ್ರೆ. ಮತ್ತೆ ಆ ಜಿಲ್ಲೆಯಲ್ಲಿ 3 ಬಾರಿ ನಾನು ಇನ್ಚಾರ್ಜ್ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು, ಪರಮ ಪೂಜ್ಯ ಆದಿಚುಂಚನ ಬಾಲಗಂಗಾ ಸ್ವಾಮೀಜಿಯವರು, ಇನ್ನಿದ್ರೆ ಎಲ್ಲ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಇದೆ. ನಾನು ನಿನ್ನೆ ಬಾಯಿ ತಪ್ಪಿ ಹೇಳಲಿಲ್ಲ. ನನಗೆ ಸ್ಪಾಂಟೇನಿಯಸ್ ಆಗಿ ಬಂದಿದ್ದು, ರಾಷ್ಟ್ರದಲ್ಲಿ ಒಂದೇ ವಾರಣಾಸಿ ಇರೋದು, ಕರ್ನಾಟಕದಲ್ಲೂ ಕೂಡ ತುಮಕೂರು ಒಂದು ಸಣ್ಣ ವಾರಣಾಸಿ ಆಗಿ ಪರಿವರ್ತನೆ ಆಗೋದಕ್ಕೆ ಭಗವಂತನ ಪ್ರೇರಣೆ ಅಂತ ಕಾಣಿಸ್ತದೆ. ನಾನಲ್ಲಿ ಹೋಗಿ ನನಗೆ ಅಲ್ಲಿ ನಮ್ಮ ಪಕ್ಷ, ವಿಶೇಷವಾಗಿ ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು, ನಡ್ಡಾ ಅವರು, ನಮ್ಮ ರಾಜ್ಯದ ನಮ್ಮೆಲ್ಲರ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರು, ನಮ್ಮೆಲ್ಲ ಮುಖಂಡರು ಸೇರಿ ಕಳಿಸಿದ್ದಾರೆ. ಹೋಗಿದ್ದೀವಿ. ನಾಳೆಯಿಂದ ನನ್ನ ಕೆಲಸ ಪ್ರಾರಂಭ ಆಗುತ್ತೆ. ಚುನಾವಣೆ ಸಾಕಷ್ಟು ನೋಡಿದ್ದೇನೆ. ನಾನೇ ಸ್ವತಃ ಚುನಾವಣೆಗಳನ್ನು ಅದರಿಂದ ಯಾವ್ಯಾವ ರೀತಿ ಓಡಾಡಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಉತ್ಸಾಹ. ಈ ದೇಶಕ್ಕೆ 3ನೇ ಬಾರಿಗೆ ರಾಷ್ಟ್ರದ ಪ್ರಧಾನಿಗಳಾಗಿ ನರೇಂದ್ರ ಮೋದಿಯವರು, ಈ ರಾಷ್ಟ್ರದ 100ಕ್ಕೆ 100 ಸೂರ್ಯ ಚಂದ್ರ ಸತ್ಯನೋ ಅವ್ರು ಪ್ರಧಾನಿ ಆಗೋದಷ್ಟೇ ಸತ್ಯ. ಅದಕ್ಕೋಸ್ಕರ ಕರ್ನಾಟಕದ ಜನ 7.5 ಕೋಟಿ ಜನ, ಕರ್ನಾಟಕ ಜನ, ನಾವು ಕೂಡ ಮೋದಿಯವರ ಕೈಯನ್ನು ಬಲಪಡಿಸ್ತಕ್ಕಂಥದ್ದಕ್ಕೆ 28 ಕೂಡ ಕರ್ನಾಟಕದಿಂದ ಅವರನ್ನು ಪ್ರಧಾನಿ ಮಾಡತಕ್ಕಂಥದ್ರಲ್ಲಿ ನಾವು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದೇವೆ ಅನ್ನೋದಕ್ಕೆ ಈ ಚುನಾವಣೆಯಲ್ಲಿ ರಾಜ್ಯದ ಜನರು ಕೂಡ ತೀರ್ಮಾನ ಮಾಡಿ ಇದೊಂದು ದಿಕ್ಸೂಚಿಯನ್ನು, ಸಂದೇಶವನ್ನು ಕೊಡ್ತಾರೆ ಅನ್ನೋ ಅಚಲವಾದ ನಂಬಿಕೆ ನಂದಾಗಿದೆ. ಇವತ್ತು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಬಂದಿದ್ದು ತುಮಕೂರಿಂದ, ಸೋಮಣ್ಣವರು ಹೊರಗೆ ಅವರಿಗೆ ಯಾಕೆ ಕೊಡ್ತೀರಾ ಅನ್ನೋ ಸುದ್ದಿ ಕೂಡ ಬಂದಿತ್ತು. ಒಂದು ಹೊರಗೆ ಒಳಗೆ ಅವೆಲ್ಲವೂ ನೆನ್ನೆಗೆ ಆಗೋಯ್ತು. ಇವತ್ತೆಲ್ಲ ಒಳಗಡೆವರೇ. ಹಾಗಾಗಿ ನನಗೆ ರಾಜ್ಯದ ಎಲ್ಲ 32 ಜಿಲ್ಲೆಗಳು ಕೂಡ ನಮ್ಮವೇ. ನಾವೆಲ್ಲರೂ ಕೂಡ ಆಯಾ ಟೈಮ್ನಲ್ಲಿ ಅವರವರು ಇದಕ್ಕೋಸ್ಕರವಾಗಿ ಅವರು ಕೂಡ ಅದನ್ನು ಹೇಳಿರೋದು ಸಹಜ. ನಾನು ನಾಳೆ ನನ್ನ ಮಿತ್ರರಾದ ಮಾಧುಸ್ವಾಮಿಯವ್ರನ್ನ ಅವ್ರ ಮನೆಯಲ್ಲೇ ಭೇಟಿ ಮಾಡ್ತೀನಿ. ನಾನು ಬೆಳಗ್ಗೆ ತುಮಕೂರಿಗೆ ಹೋಗ್ತೀನಿ, ಸಿದ್ಧಗಂಗಾ ಮಠಕ್ಕೆ ಹೋಗ್ತೀನಿ, ಅಲ್ಲಿಂದ ಆದಿಚುಂಚನಿಗೆ ಹೋಗ್ತೀನಿ. ಸುಮಾರು ಮಠಗಳಿವೆ, ಗುರುಕುಲ ಇವೆ. ಎಲ್ಲ ಕಡೆಯಲ್ಲೂ ಕೂಡ ನಾಳೆ ಇಡೀ ದಿನ ಸಂಜೆವರೆಗೂ ಎಲ್ಲ ಸಮಾಜದ ಮಠಮಾನ್ಯಗಳನ್ನು ನೋಡಿ ತದನಂತರ ಮಧುಸ್ವಾಮಿಯವ್ರ ಮನೆಗೆ ಹೋಗ್ತೀನಿ. ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ. ಈ ಚುನಾವಣೆ ದೇಶದ ಚುನಾವಣೆ. ಈ ಚುನಾವಣೆ ಭಾರತ ಭವಿಷ್ಯದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋ ಬಯಕೆಯನ್ನು ರಾಷ್ಟ್ರದ 142 ಕೋಟಿ ಜನ ಬಯಸಿದ್ದಾರೆ. ನಾವೆಲ್ಲರೂ ಕೂಡ ಮುಖ್ಯವಾಹಿನಿಯಲ್ಲಿ ಹೋಗೋಣ ಬಾರಪ್ಪ ಅಂತ ಅವ್ರನ್ನೂ ಕೂಡ ವಿನಂತಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.